ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಿಎಂ ಭಾಷಣ ಮಾಡುವ ವೇಳೆ ಆಸಾನ್ ಕೂಡಲೇ ತಮ್ಮ ಮಾತು ನಿಲ್ಲಿಸಿದ ಸಿದ್ದರಾಮಯ್ಯ. ಸುಮಾರು 3 ನಿಮಿಷ ಭಾಷಣ ಸ್ಟಾಪ್. ಶಾಸಕ ರಿಜ್ವಾನ್ ಅರ್ಷಾದ್ ತಿಳಿಸಿದ ನಂತರ ಮತ್ತೆ ಭಾಷಣ ಮುಂದುವರಿಕೆ. ಒಂದೆಡೆ ಪಕ್ಷದಲ್ಲೇ ಸಿಎಂ ಕುರ್ಚಿ ಜಟಾಪಟಿ, ಮತ್ತೊಂದೆಡೆ ಮೂಡಾ ಪ್ರಾಸಿಕ್ಯೂಷನ್ ಟೆನ್ಷನ್. ಹೈಕೋರ್ಟ್ನಿಂದ ಇವತ್ತಾದರೂ ಸಿಎಂ ಸಿದ್ದರಾಮಯ್ಯಗೆ ಮಂಡ್ಯ ಬಿಸಿಯಿಂದ ರಿಲೀಫ್ ಸಿಗತ್ತಾ? ಐದು ವರ್ಷ ಅವರೇ ಸಿಎಂ ಆಗಿರ್ತಾರೆ ಅಂತ ಹೈಕಮಾಂಡ್ ಹೇಳಿದೆ. ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬರಲ್ಲ. ಬೆಂಗಳೂರಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ. ಕೆಲವರು ರಾಜಕಾರಣದಲ್ಲಿ ಗೊಂದಲ ಸೃಷ್ಟಿಸಲೇಬೇಕು ಅಂತ ಇರ್ತಾರೆ, ಕೆಲಸ ಮಾಡಿ ನಾಯಕರಾಗಬೇಕು ಅಂತ ಇರೋದಿಲ್ಲ. ಸಿಎಂ ಸ್ಥಾನದ ಬಗ್ಗೆ ಬಹಿರಂಗ ಹೇಳಿಕೆ ಕೊಡ್ತಾ ಇರೋ ಸ್ವಪಕ್ಷೀಯರ ವಿರುದ್ಧ ಡಿಕೆ ಸುರೇಶ್ ಕಿಡಿ. ತೆರೆಮರೆಯಲ್ಲಿ ಜೋರಾಗ್ತಾ ಇದೆಯಾ ಸಿಎಂ ಕುರ್ಚಿ ಕಸರತ್ತು? ಡಾಕ್ಟರ್ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಬಳಿಕ ಮತ್ತೊಬ್ಬ ಸಚಿವ ದೆಹಲಿಗೆ. ಇಲಾಖಾ ಕೆಲಸದ ನೆಪದಲ್ಲಿ ರಾತ್ರಿ ಹೊರಡಲಿದ್ದಾರೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಅಂತ ನಾವು ಹೇಳಲ್ಲ, ಕಾಂಗ್ರೆಸ್ನವರೇ ಟವಲ್ ಹಾಕಿದ್ದಾರೆ. ಅದರಲ್ಲಿ ಡಿಕೆ ಶಿವಕುಮಾರ್ ಕೂಡ ಒಬ್ಬರು. ಸಿಎಂ ಕುರ್ಚಿ ಕಾಳಗದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ. ಕುಮಾರಸ್ವಾಮಿ ರಾಜಕಾರಣ ಶುರು ಮಾಡಿದಾಗಿನಿಂದ ಸರ್ಕಾರ ಬೀಳತ್ತೆ ಅಂತಿದ್ದಾರೆ. ಅವರ ಹೇಳಿಕೆಗೆ ಯಾವುದೇ ಮಹತ್ವ ಇಲ್ಲ. ವಿಧಾನಸಭಾ ಎಲೆಕ್ಷನ್ ಎದುರಾಗತ್ತೆ ಎಂದಿದ್ದ ಎಚ್ಡಿಕೆಗೆ ಡಿಕೆ ಸುರೇಶ್ ತಿರುಗೇಟು. ನಮಗೆ ಯೋಗೇಶ್ವರ್ ಅವಶ್ಯಕತೆ ಇಲ್ಲ, ನಾವು ಯಾಕೆ ಮಣೆ ಹಾಕೋಣ? ಚನ್ನಪಟ್ಟಣ ಚುನಾವಣೆ ದಿನಾಂಕ ಘೋಷಣೆಯಾದಾಗ ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಾಗತ್ತೆ. ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ. ಕಳೆದ ಬಾರಿ ದೆಹಲಿಗೆ ಹೋದಾಗ ಪ್ರಧಾನಿ ಮೋದಿ ಭೇಟಿ. ಡಿಕೆ ಶಿವಕುಮಾರ್ ನಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಗರಂ. ಸುರ್ಜೇವಾಲಾ, ವೇಣುಗೋಪಾಲ್ ಅಸಮಾಧಾನ. ಡಿಸಿಎಂ ಉತ್ತರ ಕೊಟ್ಟರು ಮುಗಿಯದ ಹೈ ಬೇಸರ. ಅಮೆರಿಕ ಪ್ರವಾಸದಲ್ಲಿದ್ದರೂ ಡಿಕೆಶಿಗೆ ಬೆಂಗಳೂರಿನ ಸಮಸ್ಯೆಗಳ ಜಪ. ಆರ್ ಅಶೋಕ್ ಛಲವಾದಿ ನೇತೃತ್ವದಲ್ಲಿ ರಸ್ತೆ ಗುಂಡಿಗಳ ಪರಿಶೀಲನೆಗೆ ತಯಾರಿ. ತಮ್ಮ ಮೇಲೆ ದೂರು ಬರದಂತೆ ನೋಡಿಕೊಳ್ಳಿ ಅಂತ ಅಧಿಕಾರಿಗಳಿಗೆ ಖಡಕ್ ಸೂಚನೆ. ರಸ್ತೆ ಗುಂಡಿಗಳಿಂದ ರೋಸಿ ಹೋದ ಜನ. ನೆಲಮಂಗಲ, ವೈಟ್ಫೀಲ್ಡ್, ಮಹದೇವಪುರ ಸುತ್ತಮುತ್ತ ನಿವಾಸಿಗಳ ಪರದಾಟ. ನೆಲಮಂಗಲದಿಂದ ದೊಡ್ಡಬಳ್ಳಾಪುರದವರೆಗೆ ಸ್ವಂತ ದುಡ್ಡಲ್ಲಿ ಗುಂಡಿ ಮುಚ್ಚಿಸಿದ ನಟ ವಿನೋದ್ ರಾಜ್. ಮೊದಲಿಗೆ ನನಗೇನು ಗೊತ್ತಿಲ್ಲ ಅಂದಿದ್ದ ದರ್ಶನ್, ಆಮೇಲೆ ಪ್ರಕರಣದಲ್ಲಿ ಭಾಗಿಯಾದ ಬಗ್ಗೆ ತಪ್ಪೊಪ್ಪಿಗೆ. ಚಾರ್ಜ್ ಶೀಟಲ್ಲೂ ಇದರ ಬಗ್ಗೆ ಉಲ್ಲೇಖ. ನ್ಯೂಸ್ ಫಸ್ಟ್ಗೆ ತಪ್ಪೊಪ್ಪಿಗೆ ಮಾಹಿತಿ ಲಭ್ಯ. ಚಾರ್ಜ್ ಶೀಟ್ನ ಗೌಪ್ಯ ಮಾಹಿತಿ ಬಹಿರಂಗಪಡಿಸಬಾರದು, ಮಾಧ್ಯಮಗಳಿಗೆ ನಿರ್ಬಂಧ ಕೋರಿ ಮನವಿ. ಇವತ್ತು ಬೆಳಗ್ಗೆ ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರಿಂದ ಅರ್ಜಿ. ರೇಣುಕಾಸ್ವಾಮಿ ಕೊಲೆ ಸಂಬಂಧ ಇವತ್ತು ದರ್ಶನ್ ಕಸ್ಟಡಿ ಅವಧಿ ಅಂತ್ಯ. ಬಳ್ಳಾರಿ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ. ಬಹುತೇಕ ಜೈಲು ವಾಸ ವಿಸ್ತರಣೆ ಸಾಧ್ಯತೆ. ಹಿಂದೆ ದಾಸನ ಮನೆ ಊಟದ ಬಗ್ಗೆ ವಿಚಾರಣೆ. ರಾಜಾತಿಥ್ಯದ ಬೆನ್ನಲ್ಲೇ ಕೋರ್ಟ್ ಮತ್ತೆ ತಿರಸ್ಕರಿಸೋ ಸಾಧ್ಯತೆ. ಪಂಜರದಿಂದ ಬಿಡುಗಡೆ ಬಯಸಿ ಜಾಮೀನು ಅರ್ಜಿ ಸಲ್ಲಿಸೋ ಸಾಧ್ಯತೆ. ನಿನ್ನೆ ರಾತ್ರಿಯಿಂದಲೂ ಜೈಲಲ್ಲಿ ದರ್ಶನ್ ಚಡಪಡಿಕೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಮನವಿ ಸಲ್ಲಿಕೆ ಸಾಧ್ಯತೆ. ಈಗಾಗಲೇ ಈ ಬಗ್ಗೆ ಕುಟುಂಬಸ್ಥರ ಜೊತೆಯೂ ಚರ್ಚೆ. ಕೋಲ್ಕತ್ತಾದಲ್ಲಿ ವೈದ್ಯೆಯ ಅತ್ಯಾಚಾರ ಕೊಲೆಗೆ ಸುಪ್ರೀಂ ಕೋರ್ಟ್ಗೆ ಸಿಬಿಐನಿಂದ ತನಿಖಾ ಪ್ರಗತಿ ವರದಿ. ಬಂಗಾಳ ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ. ಪೊಲೀಸ್ ಅನುಮತಿ ಪಡೆದಿಲ್ಲ ಅಂತ ಮ್ಯೂಸಿಕ್ ಕಾನ್ಸರ್ಟ್ ನಿಲ್ಲಿಸಿದ್ದಕ್ಕೆ ಪುಂಡರ ದಾಂಧಲೆ. ಮೈದಾನದಲ್ಲಿ ರಣಾಂಗಣ ಸೃಷ್ಟಿ ಹಾಕಿದ್ದ ಸ್ಟೇಜ್ ಧ್ವಂಸ. ಬೆಂಗಳೂರಿನ ಸರ್ಜಾಪುರ ಬಳಿ ಘಟನೆ. ಆಯೋಜಕರ ವಿರುದ್ಧ ಎಫ್ಐಆರ್.
ಪೂಜೆ ಮಾಡಿಸಿ ಮನಿ ಡಬ್ಲಿಂಗ್ ಮಾಡೋದಾಗಿ ದೋಖಾ ವಂಚಿಸಿದ್ದು ಒಬ್ಬಿಬ್ಬರನ್ನಲ್ಲ ಇಡೀ ಗ್ರಾಮವನ್ನ. ವಿಜಯನಗರ ಜಿಲ್ಲೆಯ ಕಲ್ಲಹಳ್ಳಿ ತಾಂಡದಲ್ಲಿ 60ಕ್ಕೂ ಹೆಚ್ಚು ಜನರಿಗೆ 2 ಕೋಟಿಗೂ ಅಧಿಕ ಪಂಗನಾಮ, 3 ಅರೆಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.